Hello students, welcome to Mokshika Academy. So from morning I have made 3 videos. So morning inda ninge update ಮಾಡ್ತಾನೆ ಇದೀನಿ, but nothing is happening. So still ಅವ್ರಿಗೆ KE ಕಾಲ್ ಮಾಡಿ ನಾನು ಪೂರ್ತಿ ಇನ್ಫಾರ್ಮೇಷನ್ ತಗೊಂಡಿದ್ದೀನಿ, ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಆ್ಯಸ್ ಯೂಶುವಲ್ಲು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರ್ವರ್ ಡೌನ್ ಇದೆ. ಓಕೆ, ಸರ್ವರ್ ಡೌನ್ ಇದೆ. ಸೊ ಹಾಗಾಗಿ ಪ್ರಾಬ್ಲಮ್ ಆಗ್ತಾಯಿದೆ, ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಓಕೆ, ಸೊ ನೆಕ್ಸ್ಟ್ ಯಾವಾಗ ಸರಿ ಹೋಗುತ್ತೆ? ಆಫ್ಟರ್ 6 PM ಸರಿ ಹೋಗುತ್ತೆ ಅಂತ ಈಗ ಹೇಳಿದ್ದಾರೆ. ಸೊ ಆಫ್ಟರ್ 6 PM ನಾನು ಕಾಲ್ ಮಾಡೋಕ್ಕಾಗಲ್ಲ, ನೀವು ಕಾಲ್ ಮಾಡೋಕ್ಕಾಗಲ್ಲ. ಸೊ ಅದು ಗೊತ್ತಿದೆ. ಸೊ ಈ ರೀತಿ ಹೇಳಿದ್ದಾರೆ. ಓಕೆ, ಸೊ ಬಟ್ ಎಕ್ಸ್ಟೆನ್ಷನ್ ಆಗುತ್ತಾ? ಎಕ್ಸ್ಟೆನ್ಷನ್ ಬಗ್ಗೆ ಅವರು ಏನೂ ಹೇಳಲಿಲ್ಲ. ಬೆಳಗ್ಗೆ ಒಬ್ಬರು ತಪ್ಪು ಮಾಹಿತಿ ಕೊಟ್ಟರು. ಸೊ ಆ ರೆಕಾರ್ಡಿಂಗು ನಿಮಗೆ ಕೇಳಿಸಿದ್ದೆ. ಬಟ್ ಇವ್ರು ಹೇಳ್ತಾ ಇರೋದು ಇನ್ ಕೇಸ್ ಸರ್ ಒಂದು ಜಸ್ಟ್ 5 hours 6 hours ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಇವ್ರು ಹೇಳ್ತಾರೆ. ಸೊ ಐ ಡೋಂಟ್ ನೋ, ಹೈಯರ್ ಅಥಾರಿಟೀಸು ಯಾರೂ ಕೂಡ ಅವ್ರು ಸರಿಯಾಗಿ ಮಾತಾಡ್ತಿಲ್ವೋ ಏನೋ ಗೊತ್ತಿಲ್ಲ. ಸೊ ನಾನು ಅವ್ರ ಜೊತೆ ಮಾತಾಡಿದ್ದನ್ನು ನಿಮಗೆ ಕೇಳಿಸ್ತೀನಿ. ಹಲೋ ಹಲೋ, ಹೇಳಿ ಸರ್. ಮೇಡಮ್, ನಾವು STM ಕಾಲೇಜಿಂದ ಮಾತಾಡ್ತಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ಗಳು PGCET ಚಲನ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳಿದ್ರು. ಹೌದು ಸರ್, ಇವಾಗ ಸರ್ವರ್ ಡೌನ್ ಇದೆ. 6 o'clock ಮೇಲೆ ಆಗುತ್ತೆ ಸರ್. ಇವಾಗ ಮಧ್ಯಾಹ್ನದಿಂದ ಸರ್ವರ್ ಡೌನ್ ಆಗೋದು. ಅಲ್ಲ, ಮಾರ್ನಿಂಗ್ ಕಾಲ್ ಮಾಡಿದಕ್ಕೆ ಪೋಸ್ಟ್ ಏನೋ ಎಕ್ಸ್ಟೆಂಡ್ ಮಾಡ್ತಾರೆ ಅಂತಂದ್ರು, ಮಧ್ಯಾಹ್ನ ಕಾಲ್ ಮಾಡಿದಕ್ಕೆ 1 hour ಅಂತ ಹೇಳಿದ್ರು. ಮಾರ್ನಿಂಗ್ ಕಾಲ್ ಮಾಡಿದ್ದೆ ನಾನು. ಆಕ್ಚುಲಿ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಅಂತಂದ್ರು. ನೆಟ್ ಮಾಡಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ, ಬಟ್ ಸರ್ವರ್ ಇವಾಗ ಡೌನ್ ಇರೋದ್ರಿಂದ ಓಕೆ, ಇವಾಗ 6 o'clock ಮೇಲೆ ಆಗುತ್ತೆ. ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಸ್ಲೋ ಆಗಿರೋದು ಬೇಡ, ಆದಷ್ಟು ಬೇಗ ಸಿಗೋದು ಮಾಡ್ಕೊಳ್ಳಿ. ಬಟ್ ಇವಾಗ ಸರ್ವರ್ ಸದ್ಯಕ್ಕೆ ಡೌನ್ ಇದೆ, ಬರುತ್ತೆ. ಓಕೆ ಮೇಡಮ್, ಇದು ನೆಕ್ಸ್ಟ್ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ. ಅಂದ್ರೆ ನಂಬರ್ ಆಫ್ ಡೇಸ್ ಏನು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನಾವು ಅಶ್ಯೂರ್ ಮಾಡಕ್ಕಾಗಲ್ಲ. ಓಕೆ, 1 half ಡೇನೋ 1 ಡೇನೋ ಅಥವಾ 1 few hours ಎಕ್ಸ್ಟೆಂಡ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ವೆಯ್ಟ್ ಮಾಡೋದು ಬೇಡ. ಬಟ್ ಈವ್ನಿಂಗ್ ಮೇಲೆ ಸರ್ವರ್ ಬರುತ್ತೆ. ಓಕೆ ಮೇಡಮ್. ಮೇಡಮ್, ಇದೊಂದು ಪೇಮೆಂಟ್ ಅವರು ನೆಫ್ಟ್ ಅನ್ನ ಗೂಗಲ್ ಪೇಲೆ ಮಾಡ್ಬೋದು ಅಥವಾ ಚಲನ್ನ ಬ್ಯಾಂಕ್ಗೆ ತಗೊಂಡೋಗಿ ಹಾಕ್ಬೋದು? ಬೆಸ್ಟ್ ಸರ್, ನಮ್ಮ ಇದಂದ್ರೆ ಬೆಸ್ಟ್ ಬ್ಯಾಂಕಿಗೆ ಪೇ ಮಾಡ್ಕೊಳ್ಳಿ. ಸುಮ್ಮನೆ ಮತ್ತೆ ಸರ್ವರ್ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಆಗುತ್ತೋ ಆಗಲ್ವೋ ಅನ್ನೋದು ಓಕೆ ಕ್ಲಾರಿಟಿ. ಬ್ಯಾಂಕಿಗೆ ಹೋಗಿ ಪೇ ಮಾಡಿದ್ರೆ ಡೈರೆಕ್ಟ್ ಸೀಲ್ ಅಂಡ್ ಸಿಗ್ನೇಚರ್ ಅವ್ರು ಮಾಡಿಕೊಟ್ಟಿರ್ತಾರೆ, ಒಂದು ರೀತಿ ಇರುತ್ತೆ ಅಷ್ಟೇ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇಲ್ಲ ನೆಟ್ ಪೇಮೆಂಟ್ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಕೊಳ್ಳಿ. ನಿಮ್ಮ ಆಪ್ಷನ್ ಹೆಂಗೆ ಬಿಡುತ್ತೋ ಸಿಸ್ಟಮ್ ಆ ಥರ ಮಾಡ್ಕೊಳ್ಳಿ ಅಷ್ಟೇ. ಓಕೆ. ಸೊ ಇದು ಅವ್ರು ಹೇಳ್ತಕ್ಕಂಥ ಇನ್ಫಾರ್ಮೇಷನ್ನು ಆಫ್ಟರ್ 6 o'clock ಅವರು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಐ ಡೋಂಟ್ ನೋ, 6 o'clock ಆದಮೇಲೆ ನಾನು ಕೂಡ ಕಾಲ್ ಮಾಡೋದಕ್ಕಾಗೋದಿಲ್ಲ. ದಟ್ ಈಸ್ ಒನ್ ಥಿಂಗ್. ಸೊ ಇನ್ನೊಂದು, ಎಲ್ಲರಿಗೂ ಕನ್ಫ್ಯೂಷನ್ ಆಗ್ತಾರೆ, ಸರ್ ಏನಿದು RTGS ನೆಫ್ಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಪೇಮೆಂಟ್ಸ್ ಫ್ರಮ್ ಎನಿ ಬ್ಯಾಂಕ್ ಟು ಬ್ಯಾಂಕ್ ಆಫ್ ಬರೋಡಾ, ಎನಿ ಬ್ಯಾಂಕ್ ಟು HDFC ಬ್ಯಾಂಕ್ ಅಂತ. ನೋಡಿ, ನೀವು ಚಲನ್ ಡೌನ್ಲೋಡ್ ಮಾಡಿದ ತಕ್ಷಣ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ನಿಮಗೆ 3 ರೀತಿ ನಿಮಗೆ ಒಂದು ಚಲನ್ ಇರುತ್ತೆ ಕಾಪಿ. ಒಂದು ಬ್ಯಾಂಕ್ ಕಾಪಿ, ಒಂದು ಕಾಲೇಜು, ಒಂದು ಸ್ಟೂಡೆಂಟ್ ಕಾಪಿ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ಸರ್ ಇದು ನೆಫ್ಟ್ ನಾನು ಬ್ಯಾಂಕ್ ಇದರಲ್ಲೇ ಮಾಡ್ಬೋದಾ? ನೋಡಿ, ರಿಸ್ಕ್ ತೊಗೊಳಂಗಿದ್ರೆ ನೀವು ಗೂಗಲ್ ಪೇಲೋ ಅಥವಾ ಇದರಲ್ಲಿ ನೆಫ್ಟ್ ಮಾಡ್ಬೋದು. ಓಕೆ, ಅವರು ನಿಮ್ಮ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ನಿಮ್ಮ ಹತ್ರ ಕ್ಯಾಶ್ ಇದೆ ಈಗ. ಸೊ ಕ್ಯಾಶ್ ಇದ್ದರೆ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಎಲ್ಲಿರುತ್ತೆ, ನಿಮ್ಮ ಅಕೌಂಟು ಎಲ್ಲೇ ಯಾವ ಬ್ರ್ಯಾಂಚಲ್ಲಿರುತ್ತೆ ಆ ಬ್ರ್ಯಾಂಚ್ಗೆ ಹೋಗಿ. ಎಸ್ಪೆಷಲಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಓಕೆ, ಐ ರಿಪೀಟ್, ಎಸ್ಪೆಷಲಿ ನ್ಯಾಷನಲೈಸ್ಡ್ ಬ್ಯಾಂಕ್ಗೆ ನಿಮ್ಮ ಅಕೌಂಟಲ್ಲಿರುತ್ತೆ. SBIನೋ ಅಥವಾ ಯಾವುದಾದ್ರು ಬ್ಯಾಂಕ್ ಇರ್ಬೋದು, ಅಲ್ಲಿ ನೀವು ಕ್ಯಾಶ್ ಇದ್ದರೆ ಕ್ಯಾಶ್ ತೊಗೊಂಡೋಗಿ, ಅಥವಾ ನಿಮ್ಮ ಅಕೌಂಟ್ ಇದರಲ್ಲಿದೆ ಅಕೌಂಟಲ್ಲೇ ಇರಲಿ. ಸೊ ಬ್ಯಾಂಕಿಗೆ ಹೋಗ್ತೀರಾ, ಬ್ಯಾಂಕಿಗೆ ಈ ಚಲನ ತೋರಿಸ್ತೀರಾ. ಸೊ ಅವರು ಆಟೋಮೆಟಿಕ್ಕಾಗಿ ಅವರು ನೆಫ್ಟ್ ಟ್ರಾನ್ಸ್ಫರ್ನ ಮಾಡ್ತಾರೆ. ಓಕೆ, ಸೊ ಅವರು ನೆಫ್ಟನ್ನು ಅವರು ಬ್ಯಾಂಕ್ ಅವರು ಮಾಡ್ತಾರೆ. ಓಕೆ, ಸೊ ನೀವು ಬೇಕಾದರೆ ಕ್ಯಾಶ್ನ ಅಲ್ಲಿ ಯಾಕೆ ನಿಮ್ಮ ಅಕೌಂಟು ಇರೋ ಕಡೆ ಹೋಗಬೇಕು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆಗೆ ಹೋದಾಗ ಹೇಗೆ ನಿಮ್ಮ ಪ್ಯಾನ್ ಕಾರ್ಡ್ ಕೇಳ್ತಾರೆ, ಅದು ಕೇಳ್ತಾರೆ. ಸೊ ಎಬೋವ್ 50,000 ಆದರೆ ಇವೆಲ್ಲ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ನಿಮ್ಮ ಬ್ಯಾಂಕ್ ಎಲ್ಲಿರುತ್ತೆ, ನಿಮ್ಮದು ಅಥವಾ ನಿಮ್ಮ ತಂದೆದೋ ಪೇರೆಂಟ್ಸ್ದು ಬ್ಯಾಂಕ್ ಎಲ್ಲಿರುತ್ತೆ ಅಲ್ಲೇ ಹೋಗ್ಬಿಟ್ಟು ನೀವೇನು ಮಾಡಿ ಪೇಮೆಂಟನ್ನು ಮಾಡಿ. ಚಲನ್ ತಗೊಂಡೋದ್ರೆ ಅವರೇ ನಿಮಗೆ, ಬ್ಯಾಂಕ್ ಅವರೇ RTGS ಅಥವಾ ನೆಫ್ಟನ್ನು ಮಾಡಿ ನಿಮಗೆ ಕೊಡ್ತಾರೆ. ಸೊ ಇನ್ ಕೇಸ್ ನೆಫ್ಟನ್ನು ಮಾಡಬೇಕಾದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಸೊ ಡೈರೆಕ್ಟಾಗಿ ಮಾಡ್ತಾರಾ ಏನು ಅಂತ, ಅದಕ್ಕೇನೋ ಸ್ಪೆಷಲ್ಲು ನಾವೇನಾದರೂ ಇದು ಕೊಡಬೇಕಾ ಅಂತ ಕೇಳ್ಕೊಂಡು ಬ್ಯಾಂಕಲ್ಲಿ ಅವರು ಪೇಮೆಂಟನ್ನು, ಯಾವ ಬ್ಯಾಂಕ್ ಆದರೂ ಹೋಗಿ, ನ್ಯಾಷನಲೈಸ್ ಬ್ಯಾಂಕ್ ಯಾವುದಕ್ಕಾದ್ರೂ ಹೋಗಿ, ಅವ್ರು ಡೈರೆಕ್ಟಾಗಿ ಬ್ಯಾಂಕ್ ಆಫ್ ಬರೋಡಾ ಮತ್ತು HDFC ಬ್ಯಾಂಕಲ್ಲಿ ಅದನ್ನು ಏನು ಮಾಡ್ತಾರೆ, ನೆಫ್ಟನ್ನು ಮಾಡ್ತಾರೆ.
ಸೊ ನೆಫ್ಟ್ ಮಾಡಿದ ನಂತರ 1 hour ಆದಮೇಲೆ, ಓಕೆ, ನೆಫ್ಟ್ ಮಾಡಿದ ನಂತರ 1 hour ಆದಮೇಲೆ ನೀವು ಅಗೇನ್ ಲಾಗಿನ್ ಆದರೆ ನಿಮಗೆ ಅಡ್ಮಿಷನ್ ಆರ್ಡರು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಅದು ಟ್ರಾನ್ಸಾಕ್ಷನ್ ಆಗಲಿಕ್ಕೆ 1 hour ಟೈಮ್ ತಗೊಳುತ್ತೆ. ಆಟೋಮೆಟಿಕ್ಕಾಗಿ ನಿಮಗೆ ಏನಾಗುತ್ತೆ, ಅಲ್ಲೂ ಅಡ್ಮಿಷನ್ ಆರ್ಡ್ರು ಡೌನ್ಲೋಡನ್ನು ಮಾಡ್ಕೋಬೋದು ನೀವು. ಸೊ ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ ಅವರು ಒಂದು ಕಾಪಿನ ಇಟ್ಕೋತಾರೆ. ಓಕೆ, ಸೊ ಇನ್ನೆರಡು ಕಾಪಿನ ನಿಮಗೆ ಕೊಡ್ತಾರೆ. ಕಾಲೇಜ್ ಕಾಪಿ, ಸ್ಟೂಡೆಂಟ್ಸ್ ಕಾಪಿ, ಇವೆರಡನ್ನೂ ನಿಮಗೆ ಕೊಡ್ತಾರೆ. ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಅಲ್ಲಿ ಬ್ಯಾಂಕಿಗೆ ಹೋದಾಗ ನೀವು ಸೊ ಕ್ಯಾಂಡಿಡೇಟ್ಸ್ ಕಾಪಿ ಅಥವಾ ಸ್ಟೂಡೆಂಟ್ಸ್ ಕಾಪಿ, ಕಾಲೇಜ್ ಕಾಪಿ ಎರಡೂ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ, ಅಥವಾ ಬ್ಯಾಂಕ್ ಕಾಪಿನೇ ಕೊಟ್ಬಿಟ್ಟಿದ್ದಾರೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಪೇಮೆಂಟು ನಾನು ಹೇಳಿದ್ದೀನಲ್ಲ, ನೀವು ಯಾವುದೇ ಬ್ಯಾಂಕಿಗೆ ಹೋಗಿ ಅವರು ಅಕ್ಸೆಪ್ಟನ್ನು ಮಾಡ್ತಾರೆ. ಓಕೆ, ಇನ್ ಕೇಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಬ್ರ್ಯಾಂಚಲ್ಲೇ ನಿಮ್ಮ ಅಕೌಂಟಲ್ಲಿದೆ ಅಲ್ಲೇ ಹೋಗಿ ಡೈರೆಕ್ಟಾಗಿ ನಾನು ಹೇಳಿದಲ್ಲ, ನಿಮ್ಮ ಅಕೌಂಟಿಗೆ ಫಸ್ಟ್ ಡೆಪಾಸಿಟ್ ಮಾಡಿ ನೆಫ್ಟನ್ನು ಕೂಡ ಮಾಡಿಸ್ಬೋದು, ಅಥವಾ ಡೈರೆಕ್ಟಾಗಿ ಇದೇ ಅಕೌಂಟಿಗೂ ಕೂಡ ಮಾಡ್ತಾರೆ. ಸೊ ಬ್ಯಾಂಕಿಗೆ ಹೋದ ತಕ್ಷಣ ನಿಮಗೆ ಆ ಡೀಟೇಲ್ಸ್ ಗೊತ್ತಾಗ್ತದೆ. ಓಕೆ, ಅದಕ್ಕೆ ಅಲ್ಲಿ ಎನಿ ಬ್ಯಾಂಕ್ ಅಂತ ಹೇಳಿದರು, ಫ್ರಮ್ ಎನಿ ಬ್ಯಾಂಕ್ ಟು ಬ್ಯಾಂಕ್ ಆಫ್ ಬರೋಡಾ. ನೀವು ಬ್ಯಾಂಕ್ ಆಫ್ ಬರೋಡಾಗೆ ಹೋಗ್ಬೇಕು ಅಂತಿಲ್ಲ, ನೀವು HDFC ಬ್ಯಾಂಕ್ಗೆ ಹೋಗ್ಬೇಕು ಅಂತಿಲ್ಲ. ನೀವು ಯಾವುದಾದ್ರೂ ನ್ಯಾಷನಲೈಸ್ ಬ್ಯಾಂಕ್ ಹೋಗಿ ನೀವೇನು ಮಾಡಿ ಅವ್ರಿಗೆ ಡೈರೆಕ್ಟಾಗಿ ನೆಫ್ಟನ್ನು ಮಾಡಿ. ನ್ಯಾಷನಲೈಸ್ ಬ್ಯಾಂಕು ಬೇರೆ ಬ್ಯಾಂಕು ಆಗುತ್ತೆ, ಬಟ್ ಆದಷ್ಟು ನ್ಯಾಷನಲೈಸ್ ಬ್ಯಾಂಕ್ ಇರಲಿ, ಯಾಕಂದರೆ ಎಲ್ಲಾದರೂ ಅಕೌಂಟ್ ಅಲ್ಲೇ ಇರುತ್ತಲ್ಲ, ಹಾಗಾಗಿ ನ್ಯಾಷನಲೈಸ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋದರೆ ನಿಮಗೆ ಚಲನ್ ತೊಗೊಂಡು ಅವರೇ ನಿಮಗೆ ಪೇಮೆಂಟ್ ಮಾಡ್ತಾರೆ. ಸೊ ಪೇಮೆಂಟ್ ಆದ 1 hour ಲೇಟರ್ ನೀವೇನು ಮಾಡ್ತೀರಾ, ಲಾಗಿನ್ ಆಗ್ತೀರಾ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ತೀರಾ. ಸೊ ಇದು ಇವಿಷ್ಟಿಗೆ ಮಾಹಿತಿ. ಸೊ ಅವರು 6 o'clock ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ನಿಮಗೆ. ಸೊ ಲೆಟ್ಸ್ ಸಿ ಫಾರ್ ದ ಅದರ್ ಅಪ್ಡೇಟ್ಸ್. ಥ್ಯಾಂಕ್ ಯು.